ನನ್ನ ಹೆಸರು ಭ್ರಮರ ಬಹದ್ದೂರ್ ಅಂತ. ನಾನು ಹುಟ್ಟಿದ್ದು ಚಾಮರಾಜನಗರ. ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಮೈಸೂರಿನಲ್ಲಿ. ಸೆಂಟ್ ಮೇರೀಸ್ ಕಾನ್ವೆಂಟ್, ಆಮೇಲೆ ಮಹಾರಾಣೀಸ್ ಕಾಲೇಜ್, ಹಾಗೆ ಮಾನ್ಸ್ ಗಂಗೋತ್ರಿಯಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಮುಗಿಸಿದ್ದು. ಅದಾದ ಮೇಲೆ 1972ನಲ್ಲಿ 72ರಲ್ಲಿ KPSC ಇಂದ ಸೆಲೆಕ್ಟ್ ಆಗಿ ನಾನು ನನ್ನ ವೃತ್ತಿ ಜೀವನವನ್ನು ಲೆಕ್ಚರರ್ ಆಗಿ ಪ್ರಾರಂಭ ಮಾಡಿದೆ ಮಂಡ್ಯ ವಿಮೆನ್ಸ್ ಕಾಲೇಜಲ್ಲಿ. ಅಲ್ಲಿಂದ ಮೈಸೂರು, ಬೆಂಗಳೂರು, ಕಾರವಾರ, ಕೋಲಾರ, ಹೀಗೆ ಬೆಂಗಳೂರಿನಲ್ಲಿ 2 ಕಾಲೇಜು, ಹೀಗೆ 35 ವರ್ಷ ಸತತವಾಗಿ ಬೇರೆ ಬೇರೆ ಪ್ರಮೋಷನ್ಸ್ಗಳ ಜೊತೆಯಲ್ಲಿ ಈಗ ರೀಡರು, ಪ್ರೊಫೆಸರು ಆಗಿ ಕಡೆಯಲ್ಲಿ ಈ 35 ವರ್ಷದ ನಂತರ ನಾನು ಪ್ರೊಫೆಸರ್ ಆಗಿ ರಿಟೈರ್ ಆದೆ ಬೆಂಗಳೂರು ಮಹಾರಾಣೀಸ್ ಕಾಲೇಜಿಂದ. ಅದಾದ ಮೇಲೆ ಏನು ಫ್ಯಾಮಿಲಿ, ಮಕ್ಕಳ ಮದುವೆ ಹಾಗೆ ಆಗಿ ಒಂದು 3-4 ವರ್ಷ ಯಾವುದೇ ಚಟುವಟಿಕೆಯಲ್ಲೂ ಭಾಗವಹಿಸಲಿಲ್ಲ. ನನಗೆ ಮೊದಲಿಂದಲೂ ಸಾಹಿತ್ಯದಲ್ಲಿ ಅಭಿರುಚಿ ಇದ್ರೂ ಸಹ ಅವಕಾಶ ದೊರಕಿರಲಿಲ್ಲ. ಆ ಅವಕಾಶ ದೊರಕಿದ್ದು ನನಗೆ ಮೈಸೂರಿನ ಅನ್ವೇಷಣಾ ಟ್ರಸ್ಟ್ನಿಂದ. ಅವರು ಹೀಗೆ ಒಂದು ಅವಕಾಶವನ್ನು ನನಗೆ ಕೊಟ್ಟಾಗ ನನ್ನಲ್ಲಿದ್ದ ಮತ್ತೆ ಒಂದು ಸಾಹಿತ್ಯದ ಪ್ರವೃತ್ತಿ ಜಾಗೃತವಾಯಿತು ಅಂತ ಹೇಳಬಹುದು. ಆವಾಗಿಂದ ಅಲ್ಪ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡಿದ್ದೆ. ಆದರೆ ನನ್ನ ಹೆಚ್ಚಿನ ಆಸಕ್ತಿ ಅಥವಾ ಒಂದು ಪೂರ್ಣ ಬರವಣಿಗೆ ಪ್ರಾರಂಭ ಮಾಡಿದ್ದು ಅಂತಂದರೆ ಅನುವಾದದ ಕಾರ್ಯದಿಂದ. ಇಂಗ್ಲೀಷಿನ ಕೆಲವು ಆರ್ಟಿಕಲ್ಸ್ನ, ಲೇಖನಗಳನ್ನು ತೆಗೆದುಕೊಂಡು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದರ ಮೊದಲ ಕೃತಿಯಾಗಿ ಇದು ಬದುಕು ಒಮ್ಮೆ ಮಾತ್ರ ಅನ್ನುವಂತಹ ಪುಸ್ತಕ ಈಗ 2 ತಿಂಗಳ ಹಿಂದೆ ಏಪ್ರಿಲಲ್ಲಿ ಮೈಸೂರಿನಲ್ಲಿ ರಿಲೀಸ್ ಆಯಿತು. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು. ಇದರಲ್ಲಿ ಸಾಕಷ್ಟು ನಾನು ತಿಳಿದ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದಿದೆ ಅಂತ ಹೇಳಬಹುದು. ಯಾಕೆಂದರೆ ಸುಮಾರು ಜನ ಅದರ ಬಗ್ಗೆ ಅವರವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಇನ್ನೂ 3-4 ಲೇಖನಗಳ ಸಂಗ್ರಹ ನನ್ನಲ್ಲಿ ರೆಡಿಯಾಗಿದೆ. ಸದ್ಯದಲ್ಲೇ ಇನ್ನೊಂದು 2-3 ತಿಂಗಳಿನಲ್ಲೇ ಮತ್ತೊಂದು 2 ಪುಸ್ತಕವನ್ನು ರಿಲೀಸ್ ಮಾಡಬೇಕು ಅಂತ ಆಸಕ್ತಿ ಇದೆ. ಅದಕ್ಕೆ ಅವಕಾಶನೂ ದೊರಕ್ತಾ ಇದೆ. ಇದೆಲ್ಲಕ್ಕೆ ಪೂರಕವಾಗಿ ನಮ್ಮ ಯಜಮಾನರು ಸಹಾಯ ಮಾಡ್ತಾರೆ. ಅವರು ಕೂಡ ನನ್ನ ಸಹ ಅನುವಾದಕರು, ನನ್ನ ಜೊತೆಯಲ್ಲಿಯೇ. ಅದಕ್ಕೆ ಈ ಪುಸ್ತಕ ಇಬ್ಬರ ಹೆಸರಿನಲ್ಲೂ ಆಗಿರುವಂತಹದ್ದು. ಯಾಕೆಂದರೆ ಇಬ್ಬರು ಕೂಡಿ ಮಾಡಿರುವಂತಹ, ಅನುವಾದ ಮಾಡಿರುವಂತಹ ಪುಸ್ತಕ ಇದು. ಇದನ್ನ ಗುರುತಿಸಿದ ಮೇಲೆ ನನಗೆ ಡಾಕ್ಟರ್ ಪ್ರಭುದೇವ್ ಅವರು ಕಾರ್ಡಿಯಾಲಜಿಸ್ಟ್, ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಇದ್ದವರು. ಅವರ ಕೃತಿಗಳನ್ನು, ಅವರ ಲೇಖನಗಳನ್ನು ನಾನು ಇಲ್ಲಿ ಅನುವಾದ ಮಾಡಿರುವಂಥದ್ದು. ಇನ್ನೂ ಕೆಲವು ಲೇಖನಗಳಿದೆ, ಅವರಿಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಕೆಲವು ಮಾಹಿತಿಗಳು ಅವರ ಲೇಖನಗಳಲ್ಲಿದೆ. ಅದನ್ನು ನಾನು ಈಗ ಅನುವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇದನ್ನು ನೋಡಿ ಗುರುತಿಸಿದ ಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಅದರಲ್ಲೂ ಈ ಮಹಿಳಾ ಸಾಹಿತ್ಯ ಪರಿಷತ್ತಿನವರು ನನ್ನನ್ನು ಈ ಸಮ್ಮೇಳನದ ಸರ್ವ ಸಭಾಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಂಡಾಗ ನಾನು ತುಂಬ ಹೃದಯದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟೆ. ನಿನ್ನೆ ತಾನೇ ಆ ಒಂದು ಸಮಾರಂಭ ಸಾಹಿತ್ಯ ಪರಿಷತ್ತಿನಲ್ಲಿ ಕುವೆಂಪು ಸಭಾಂಗಣದಲ್ಲಿ ನಡೀತು. ಇಡೀ ದಿವಸ 10:30ಯಿಂದ 5:30ವರೆಗೂ ವಿವಿಧ ಚಟುವಟಿಕೆಗಳು, ವಿವಿಧ ಪ್ರಮುಖ ವ್ಯಕ್ತಿಗಳಿಂದ ಉಪನ್ಯಾಸಗಳು, ಮತ್ತು ಈ ಕೆಲವರಿಗೆ ಸುಮಾರು ಒಂದು 30-40 ಜನಕ್ಕೆ ಅಲ್ಲಿ ಒಂದು ಅವಾರ್ಡ್ಗಳನ್ನು ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ಕವಿಗೋಷ್ಠಿ ತುಂಬ ಚೆನ್ನಾಗಿ ನಡೀತು. ಆ ಕವಿಗೋಷ್ಠಿಯಲ್ಲೂ ಕೂಡ ನಾನು ಮುಗಿಸ್ಬೇಕಾಗಿ ಬಂತು, ಅಧ್ಯಕ್ಷತೆ ವಹಿಸಬೇಕಾಗಿ ಬಂತು. ಹಾಗಾಗಿ ನಿನ್ನೆ ಇಡೀ ದಿವಸ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡೋದಕ್ಕೆ ನನಗೆ ನಮ್ಮ ಯಜಮಾನರು ಶ್ರೀನಿವಾಸ್ ಬಹದ್ದೂರ್ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಲೋಪ ಇಲ್ಲ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮೇಡಮ್, ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಏನೇನು ಮಾಡಬೇಕು?
ನಾನು ಅನುವಾದ ಕ್ಷೇತ್ರವನ್ನೇ ಪ್ರಮುಖವಾಗಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇರೆ ಒಂದು ಸ್ವಂತದಕ್ಕಿಂತ ನಮ್ಮಲ್ಲಿ ಬೇಕಾದಷ್ಟು ಇದೆ. ಆಂಗ್ಲ ಭಾಷೆಯಲ್ಲಿ ಸಾಕಷ್ಟು ಕೃತಿಗಳಿದೆ. ಎಲ್ಲರಿಗೂ ಆಂಗ್ಲ ಭಾಷೆ ಗೊತ್ತಿರೋದಿಲ್ಲ ಅಲ್ವಾ. ಸುಮಾರು ಜನಕ್ಕೆ ಕನ್ನಡ ಬೇಕು, ಕನ್ನಡದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತಹ ಭಾವನೆ ಇರುತ್ತೆ. ಎಲ್ಲರಿಗೂ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಇದನ್ನ ಕನ್ನಡಕ್ಕೆ ಅನುವಾದ ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಇದ್ರಲ್ಲಿ ಸ್ಪೆಷಲ್ ಇರೋದು ಅದರಲ್ಲಿ ನಾವು ಭಗವಂತ ನಮಗೆ ಕೊಟ್ಟಿರೋದು ಒಂದೇ ಒಂದು ಜೀವನ. ಅದನ್ನ ನಾವು ಉಪಯೋಗಿಸ್ಕೋಬೇಕು, ಸಾರ್ಥಕ ಪಡಿಸ್ಕೊಳ್ಬೇಕು, ಹಾಳು ಮಾಡ್ಕೊಳ್ಬಾರದು ಅದನ್ನ ಅಲ್ವಾ. ಅದು ಹೇಗೆ ಸಾಧ್ಯ ಅಂತಂದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಂಡು ಬಂದಾಗ ಮಾತ್ರ ಸಾಧ್ಯ. ಎಲ್ಲದಕ್ಕೂ ನಾವು ಡಾಕ್ಟರ್ ಹತ್ರನೇ ಹೋಗ್ಬೇಕು, ಅವರಿಂದನೇ ನಾವು ಔಷಧಿ ಪಡಿಬೇಕು ಅನ್ನೋದು ಅಲ್ಲ ಮುಖ್ಯ. ನಾವಾಗೆ ನಮ್ಮ ಚಟುವಟಿಕೆಗಳನ್ನ, ದಿನನಿತ್ಯದ ಚಟುವಟಿಕೆಗಳನ್ನ ನಾವು ಹೇಗೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾವ ರೀತಿ ಚಟುವಟಿಕೆಗಳನ್ನ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಂಡು ಬರಬಹುದು. ಅದು ಊಟೋಪಚಾರದ ವಿಷಯ ಆಗಿರಬಹುದು, ಅಥವಾ ಒಂದು ವ್ಯಾಯಾಮದ ವಿಷಯ ಆಗಿರಬಹುದು, ಹಾಗೂ ಮಾನಸಿಕವಾದಂತಹ ಕೆಲವು ಸ್ಥೈರ್ಯಗಳು, ಅದನ್ನ ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಇವೆಲ್ಲ ಬಹಳ ಮುಖ್ಯವಾದಂತಹದ್ದು. ಈಗ ಆರೋಗ್ಯ ಅಂತಂದ್ರೆ ಬರೀ ರೋಗ ಇಲ್ಲದೆ ಇರೋದು ಅಥವಾ ರೋಗರಹಿತವಾದದ್ದು ಅಷ್ಟೇ ಅಲ್ಲ. ಅದು ಒಂದು ಸ್ವಾಸ್ಥ್ಯ. ಮನುಷ್ಯ ಜೀವನದಲ್ಲಿ ಅವನು ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸಮಾಜದ ಸ್ವಾಸ್ಥ್ಯ ಎಲ್ಲಕ್ಕೂ ಅನ್ವಯಿಸುವಂತಹ ಪದ ಈ ಆರೋಗ್ಯ ಅನ್ನೋದು. ಹೇಳ್ತಾರೆ ನೋಡಿ, ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರಲ್ವಾ. ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದು ಮೀರಿ ಹೋದಾಗ ವಿಧಿ ಇಲ್ಲ, ನಾವು ಡಾಕ್ಟರ್ ಬಳಿ ಹೋಗ್ಲೇಬೇಕಾಗಿ ಬರುತ್ತೆ. ಆ ಒಂದು ವಿಷಯಗಳನ್ನ ನಮ್ಮ ಈ ಕೆಲವು ಲೇಖನಗಳಲ್ಲಿ ನಾವು ಚೆನ್ನಾಗಿ ಉಲ್ಲೇಖ ಮಾಡಿದ್ದೇವೆ. ಪ್ರಾರಂಭದಿಂದ ಆ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಆ ಮಕ್ಕಳಿಗೆ ಯಾವ ರೀತಿ ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು. ನಮ್ಮ ಆರೋಗ್ಯ ಈಗ ಸಾಮಾನ್ಯವಾಗಿ ಏನಾಗುತ್ತೆ, 50 ವರ್ಷ ಆಗ್ತಾ ಇದ್ದ ಹಾಗೇನೆ ಎಲ್ಲರಿಗೂ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಬರುತ್ತೆ. ಈಗ ಯಾರೇ ಮಾತಾಡೋಕೆ ಶುರು ಮಾಡೋದನ್ನು ಫಸ್ಟ್ BP ಇದೆಯಾ, ನಿಮ್ಗೆ ಶುಗರ್ ಇದೆಯಾ, ನಿಮ್ಗೆ ಥೈರಾಯ್ಡ್ ಇದೆಯಾ, ಇದೇ ನಾವು ಮಾತಾಡೋದು ಅಲ್ವಾ. ಅದರಿಂದ ಏನಾಗುತ್ತೆ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೂ ಕೂಡ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ. ಹಾಗಾಗಿ ನಾವು ಈ ಲೇಖನಗಳನ್ನೇ ಆರಿಸ್ಕೊಂಡು, ಈಗ ಹೃದಯಾಘಾತ ಅಂತಾರೆ, ಹೃದಯ ಸ್ತಂಭನ ಅಂತ ಹೇಳ್ತಾರೆ, ಅವೆರಡಕ್ಕೂ ಏನು ವ್ಯತ್ಯಾಸ ಎಷ್ಟೋ ಜನ ಗೊತ್ತಿರಲ್ಲ, ಹೇಗಾಗುತ್ತೆ ಅನ್ನೋದು. ಸೊ ಇಂಥದ್ದ ಕೆಲವು ವಿಷಯಗಳನ್ನ ನಮ್ಮ ಈ ಲೇಖನಗಳಲ್ಲಿ ಬಹಳ ಒಂಥರ ಸೂಕ್ಷ್ಮವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಸರಳವಾದ ಕನ್ನಡ ಭಾಷೆಯನ್ನು ಉಪಯೋಗಿಸಿ ನಾವು ಅನುವಾದ ಮಾಡಿದ್ದೇವೆ. ಅದೇ ನಮ್ಮ ಉದ್ದೇಶ. ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಸುಮಾರು ಒಂದು 40 ಜನ ಮಹಿಳೆಯರು ಅವರವರ ಕವಿತೆಗಳನ್ನ ಅಲ್ಲಿ ಪಠಿಸಿದ್ರು. ಅದರಲ್ಲಿ ಮುಖ್ಯವಾಗಿ ನಾವು ಅವ್ರನ್ನ ಕೇಳಿದ್ವಿ, ಏನು ಎಲ್ಲಾರನ್ನು ಬರೀ ಸಂಸಾರದ ಬಗ್ಗೆ, ಹೆಣ್ಣಿನ ಬಗ್ಗೆ, ತಾಯಿ ಬಗ್ಗೆನೇ ಬರ್ದಿದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ಮಹಿಳಾ ಗೋಷ್ಠಿ ಅಲ್ವಾ, ಅದಕ್ಕೋಸ್ಕರ ಅಂತ. ಆದರೆ ಅಷ್ಟೇ ಅಲ್ಲ, ಕೆಲವರು ತಮ್ಮ ಒಂದು ಮಕ್ಕಳ ಬಗ್ಗೆ ಮತ್ತೆ ಇನ್ನೊಂದು ಮಸಣದ ಬಗ್ಗೆ ಕೂಡ ಕೆಲವರು ಕವಿತೆಗಳನ್ನ ಬರೆದಿದ್ದಾರೆ. ಸೊ ಮಸಣ ಗೊತ್ತಲ್ಲ, ಅಲ್ಲಿ ಸ್ಮಶಾನದವರೆಗೂ ಕೆಲವು ವಿಷಯಗಳನ್ನ ತೆಗೆದುಕೊಂಡು ಅದರ ಬಗ್ಗೆ, ತಂದೆ ತಾಯಿಯ ಬಗ್ಗೆ, ಮಕ್ಕಳ ಕರ್ತವ್ಯದ ಬಗ್ಗೆ, ಅದರಲ್ಲೂ ವಯಸ್ಸಾದಂತಹ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಮಕ್ಕಳಲ್ಲಿ ಹೇಗಿರಬೇಕು, ಇವೆಲ್ಲದರನ್ನು ಕೂಡ ಅವರು ವಸ್ತುವನ್ನಾಗಿ ಇಟ್ಕೊಂಡು ಅವರು ಕವಿತೆಗಳನ್ನ ಬರೆದಿದ್ರು. ತುಂಬಾ ಚೆನ್ನಾಗಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಈ ಕವಿತೆ ಒಂದು ಒಳ್ಳೆಯ ಸಾಧನವಾಗಿ ಇತ್ತು ಅಲ್ಲಿ. ನಾನು ಮೈಸೂರು ಮಹಾರಾಜರ ಸಂಸ್ಥಾನಕ್ಕೆ ಸೇರಿದವನು, ರಾಜಮನೆತನದವನು. ನನ್ನ ಹೆಸರು ಶ್ರೀನಿವಾಸ್ ಬಹದ್ದೂರ್ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಬಹದ್ದೂರ್ ಅಂತ ಯಾಕೆ ಅಂತ. ರಾಜವಂಶಕ್ಕೆ ಸೇರಿದವ್ರಿಗೆ ಮಾತ್ರ ಬಹದ್ದೂರ್ ಅಂತ ಒಂದು ಟೈಟ್ಲ್ ಕೊಟ್ಟಿರೋದು. ನನ್ನ ಮೂಲ ಹೆಸರು ಶ್ರೀನಿವಾಸ್. ನಾನು ಮಾನಸ ಗಂಗೋತ್ರಿಯಲ್ಲಿ MSc ಜಿಯಾಲಜಿ ಅಧ್ಯಯನ ಮಾಡ್ತಿರುವಾಗ
ನಾನು ನನ್ನ ಶ್ರೀಮತಿ ಭ್ರಮರಾ ಬಹದ್ದೂರ್ ಅವರು ಅವಾಗ ಪರಿಚಯ ಆಯಿತು. ಮೊದಲಿಂದ ನಾವು ರಿಲೇಷನ್ಶಿಪ್ ಇದ್ದರೂ ಸಹ ಅಷ್ಟು ಹೆಚ್ಚಾಗಿ ಪರಿಚಯ ಇರಲಿಲ್ಲ, ಅಲ್ಪ ಸ್ವಲ್ಪ ಪರಿಚಯ ಇತ್ತು. ಆದರೆ ನಾವು ಒಟ್ಟಿಗೆ ಓದಿದ್ವಿ. 1970ರಲ್ಲಿ ನಮ್ಮದು MSc, ಅವ್ರದ್ದು MA ಮುಗಿಸ್ಕೊಂಡು ಆಚೆ ಬಂದು ಒಂದು 5 ವರ್ಷಗಳ ಕಾಲ ನಂತರ ನಾವು 1975ರಲ್ಲಿ ನಾವು ಮದುವೆ ಆದ್ವಿ. ನಾನು 70ನೇ ಇಸ್ವಿಯಲ್ಲಿ MSc ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಬಂದು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. 36 ವರ್ಷಗಳ ಕಾಲ ಇದೇ ಸೇಮ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲೇ ಕೆಲಸ ನಿರ್ವಹಿಸಿ ಜಾಯಿಂಟ್ ಡೈರೆಕ್ಟ್ ಆಗಿ ರಿಟೈರ್ಡ್ ಆದೆ. ನಂತರ 10 ವರ್ಷಗಳ ಕಾಲ ಪ್ರೈವೇಟ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿ ವಿಶ್ರಾಂತಿ ತಗೋತಾ ಇದ್ದೀನಿ. ನನಗೆ ಮೊದಲಿಂದನೂ ಕ್ರೀಡೆ ಅನ್ನೋದು ಬಹಳ ಆತ್ಮೀಯವಾಗಿತ್ತು. ಚಿಕ್ಕಂದಿನಿಂದನೂ ನಾವು ಸಾಕಷ್ಟು, ನಿಮಗೆ ಗೊತ್ತಿರ್ಬೋದು, ಅವಾಗ ಸ್ಟ್ರೀಟ್ ಗೇಮ್ಸ್ ಬಹಳ ಜಾಸ್ತಿ ಇತ್ತು. ನಂತರದಲ್ಲಿ ಹಾಗೆಯೇ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಬಂದಾಗ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಾವು ಸ್ಟೇಡಿಯಂ ಗೇಮ್ಗೆ ಎಂಟ್ರಾದೆ. ಅದಾದಾಗ ನಾನು ಟೆನ್ನಿಸ್ನಲ್ಲಿ ಮೈಸೂರಿನಲ್ಲಿ ಮೈಸೂರು ಟೆನ್ನಿಸ್ ಕ್ಲಬ್ಲಿ ಸೇರಿ ನಂತರ ಬೆಂಗಳೂರಿಗೆ ಬಂದು ಕೆಲವು ಟೆನ್ನಿಸ್ ಕ್ಲಬ್ಗಳಾದ KSLTA ಇರ್ಬೋದು, ಮಲ್ಲೇಶ್ವರಂ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, ಎಲ್ಲ ಟೆನ್ನಿಸನ್ನು ಆಡಿ ನಾನು ಭಾಳ ಸಂತೋಷ ಪಟ್ಕೊಂಡು ನನ್ನ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದೆ. ನಂತರ ನಾನು ಗಾಲ್ಫ್ ಪ್ರಾರಂಭ ಮಾಡಿ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್, ಅದು ಇನ್ನೂ ಅನೇಕ ಗಾಲ್ಫ್ ಕ್ಲಬ್ಗಳಲ್ಲಿ ನಾನು ಸುಮಾರು 8 ವರ್ಷದಿಂದ ಗಾಲ್ಫ್ ಆಡ್ಕೊಂಡಿದ್ದೀನಿ. ಬಹಳಷ್ಟು ನಾನು ಟ್ರೋಫಿಗಳು ತೊಗೊಂಡಿದ್ದೀನಿ. ಈಗ ಟೂರ್ನಮೆಂಟ್ ಗೆದ್ದಿದ್ದೀನಿ. ಸುಮಾರು 24 ಟೂರ್ನಮೆಂಟ್ ನಾನು ಗೆದ್ದಿದ್ದೀನಿ. ಈ ನೆನ್ನೆ ಸಹ ನಮ್ಮ ಗಣಿತವೆತ್ತ ರಾಜ್ಯಪಾಲರು ನನಗೆ ಗವರ್ನರ್ಸ್ ಕಪ್ಪನ್ನು ನನಗೆ ವಿದಾಯ ಮಾಡಿದ್ರು. ನಾನು ಅದರಿಂದ ಬಹಳ ಸಂತೋಷ ಪಟ್ಟಿದ್ದೀನಿ. ದಟ್ ಈಸ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್. ದ ಫಸ್ಟ್ ಮ್ಯಾನ್ ಆಫ್ ದ ಸ್ಟೇಟ್ ಈಸ್ ಗಿವಿಂಗ್ ಎ ಅವಾರ್ಡ್ ಅಂತಂದರೆ ದಿಸ್ ಈಸ್ ದಿ ಗವರ್ನರ್ಸ್ ಕಪ್. ನಂತರದಲ್ಲಿ ಬಂದರೆ ನನಗೆ ಇದ್ರ ಜೊತೆಗೆ ನಾನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಬಿಲಿಯಾರ್ಡ್ಸ್ ಆಡ್ತೀನಿ. ಇದಿಷ್ಟು ನಾನು ಹವ್ಯಾಸ ಇಟ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ದಿನಕ್ಕೆ 2 ದಿನ ಜಿಮ್ಗೆ ಹೋಗ್ತೀನಿ, 2 ದಿನ ನಾನು ಸ್ವಿಮ್ ಮಾಡ್ತೀನಿ, ಇನ್ನು 2 ದಿನ ನಾನು ಗಾಲ್ಫ್ ಆಡ್ತೀನಿ. ಇದ್ರ ಜೊತೆಗೆ ಇದು ಕಂಟಿನ್ಯೂಸ್ ಆಗಿ ಈ ಥರ ಎಲ್ಲ ನನ್ನ ಹೆಲ್ತ್ ಎಲ್ಲ ಇದು. ನನಗೆ 78 ವರ್ಷ, ನಮ್ಮ ಶ್ರೀಮತಿಯವರಿಗೆ 77 ವರ್ಷ. ಇದುವರೆಗೂ ನನಗೆ BP ಅಂದರೆ ಏನು ಗೊತ್ತಿಲ್ಲ. ನನಗೆ ಆಗಲಿ ನನ್ನ ಶ್ರೀಮತಿಯವರಿಗೆ ಆಗಲಿ BP ಅನ್ನೋದು ಗೊತ್ತಿಲ್ಲ. ಇದುವರೆಗೂ ಒಂದು ಮಾತ್ರೆ ತೊಗೊಂಡಿಲ್ಲ. ಶುಗರ್ ಪ್ರಾಬ್ಲಮ್, ಡಯಾಬಿಟಿಕ್ ಅನ್ನೋದು ಗೊತ್ತಿಲ್ಲ. ನಾವು ಇದುವರೆಗೂ ಒಂದು ಮಾತ್ರೆಯನ್ನು ತೊಗೊಂಡಿಲ್ಲ. ನಾವು ಮಾತ್ರೆ ಏನಾದ್ರು ತೊಗೊಂಡಿತ್ತು ಅಂತಂದರೆ ಆಟ ಆಡಿ ಓವರ್ ಸ್ಟ್ರೈನ್ ಆದಾಗ ಮಸಲ್ ರಿಲ್ಯಾಕ್ಸ್ ಮಾತ್ರ ನಾವು ಆಗಾಗ ಒಂದೊಂದು ಸರಿ ನಾವು ಟ್ಯಾಬ್ಲೆಟ್ ತೊಗೋತೀವಿ. ಅದಲ್ಲದೆ ನಮ್ಮದು ಆರೋಗ್ಯ ದೇವರ ಕೃಪೆಯಿಂದ ನಮ್ಮದು ಚೆನ್ನಾಗಿದೆ. ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಹಿತ್ಯ ವಿಚಾರಕ್ಕೆ ಬಂದಾಗ, ಈಗ ನಮ್ಮ ಹೋದ ವರ್ಷ 2025ರಲ್ಲಿ ನಮ್ಮ ಸಂಬಂಧಿಕರೇ ಆದ ಒಂದು MGR ಅನ್ನೋರು ವೈದ್ಯವಾರ್ತಾ ಪ್ರಕಾಶನ ಅಂದ್ಬಿಟ್ಟು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಎಜುಕೇಷನ್ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲ ನೋಡಿ, ಅವ್ರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಯಾಕೆ ನೀವೇನಾದ್ರು ಒಂದು ಕೊಡುಗೆನ ಕೊಡಬಾರ್ದು ಅಂತ ನಮಗೆ ಸಜೆಸ್ಟ್ ಮಾಡಿದ್ರು. ಅವರು ಚುಟುಕೆ ಸಾಹಿತ್ಯದಲ್ಲಿ ಪರಿಣಿತರವರು. ಇದು ಅವ್ರಿಗೆ ರೆಗ್ಯುಲರ್ ಆಗಿ ಅರಸು ಪತ್ರಿಕೆ ಒಂದು ಪ್ರಕಟಣೆ ಮಾಡ್ತಾರೆ ಎವ್ರಿ ಮಂತು. ವೈದ್ಯವಾರ್ತಾ ಪತ್ರಿಕೆ ಅನ್ನೋದು ಪ್ರತಿ ತಿಂಗಳು ಅವರು ಪ್ರಕಟಣೆ ಮಾಡ್ತಾರೆ. ಕೌಸ್ತುಭ ಅನ್ನೋ ಪೇಪರ್ನು ಸಹ ಅವರು ಪ್ರಕಟಣೆ ಮಾಡ್ತಾರೆ. ಈ ಥರ 3 ಪತ್ರಿಕೆಗಳನ್ನ ಅವರು ಪ್ರಕಟಣೆ ಮಾಡ್ತಾ ಬರ್ತಿದ್ದಾರೆ. ಅವರು ನಮಗೆ ಸಜೆಸ್ಟ್ ಮಾಡಿದ್ರು, ಯಾಕೆ ನೀವು ಇದನ್ನು ಕೊಡುಗೆ ಕೊಡಬಾರ್ದು, ಯಾವುದರಲ್ಲಿ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟ್ರ್ ಆಗಿ ಅದರಲ್ಲೂ ಚುಟುಕು ಸಾಹಿತ್ಯ ಕ್ಷೇತ್ರಕ್ಕೆ ಯಾಕೆ ನೀವು ಬರಬಾರ್ದು, ತೊಡಗಿಸ್ಕೊಳ್ಬಾರ್ದು ಅಂತ ಹೇಳಿದಾಗ ನಾವು ಅದನ್ನು ಚುಟುಕು ಸಾಹಿತ್ಯವನ್ನು ತೊಗೊಂಡ್ವಿ. ಆದರೆ ನಮಗೆ ಅಷ್ಟು ಮನಪೂರ್ವಕವಾಗಿ ಅದನ್ನು ಮಾಡ್ಬೋದು, ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನಿಸ್ಲಿಲ್ಲ. ನಂತರದಲ್ಲಿ ಅನ್ನಿಸ್ತು, ಯಾಕೆ ನಾವು ಅನುವಾದ ಯಾಕೆ ತೊಗೋಬಾರ್ದು ಅಂದ್ಬಿಟ್ಟು ಅನುವಾದ ಕ್ಷೇತ್ರಕ್ಕೆ ಯಾಕೆ ಎಂಟ್ರಾಗಬೇಕು, ಯಾಕೆ ಆಗಬಾರ್ದು ಅನ್ನೋದು ನಮಗೆ ಅನಿಸಿತು. ಆಗ ಏನು ಮಾಡಿದ್ವಿ, ಹೀಗೆ ಜರ್ನಲ್ಗಳು ಓದ್ತಾ ಇದ್ವಿ. ಮೆಡಿಕಲ್ ಜರ್ನಲ್ ಆಫ್ ಇಂಗ್ಲೆಂಡ್ ಅನ್ನೋ ಒಂದು ಜರ್ನಲ್ ಓದಿದಾಗ ಅದರಲ್ಲಿ ಏನು ಸೂಚಿಸಿತ್ತು ಅಂದರೆ, 70 ವರ್ಷ ಆದಮೇಲೆ ಮನುಷ್ಯನಿಗೆ 2 ಬ್ರೈನ್ ಭಾಳ ಚುರುಕಾಗಿ ಕೆಲಸ ಮಾಡುತ್ತೆ. ಆಮೇಲೆ ಡಿಸಿಷನ್ ಭಾಳ ಚೆನ್ನಾಗಿ ತಗೊಳ್ಳೋದಕ್ಕೆ ನಿಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಆಗ ಅನ್ನಿಸ್ತು, ಹೌದು ಇದು ನಿಜ ಇರ್ಬೋದು ಅಂದ್ಬಿಟ್ಟು ಆಗ ಇಬ್ಬರಿಗೂ ಅನುವಾದ ಕ್ಷೇತ್ರಕ್ಕೆ ನಾವು ಎಂಟ್ರಾಗೋಣ, ಅಲ್ಪ ಸ್ವಲ್ಪ ಶುರು ಮಾಡೋಣ ಅನ್ನಿಸ್ತು. ಇದು ಆಗ ಅನಿಸಿದಾಗ ನಂತರದಲ್ಲಿ ನನಗೆ ಡಾಕ್ಟರ್ ಪ್ರಭುದೇವ್, ನಿಮಗೆಲ್ಲ ಗೊತ್ತಿರಬೇಕು, ಜಯದೇವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು. ನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ಕೃತಿಗಳನ್ನೆಲ್ಲ ನನಗೆ ಕಳಿಸ್ತಾ ಇದ್ದರು. ನಾನು ಅವರು
ಆಪ್ತ ಸ್ನೇಹಿತರು. ಅವರು ಬರೆದಿರೋ ಕೃತಿಗಳನ್ನೆಲ್ಲ ನನಗೆ ಕಳಿಸ್ತಿದ್ರು, ಆರ್ಟಿಕಲ್ಸ್ ಕಳಿಸ್ತಾ ಇದ್ರು. ನಾನು ಅದೆಲ್ಲ ಓದಿ ನಾನು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆಗ ನನಗೆ ಅನಿಸ್ತಿತ್ತು, ಹೌದು ಈ ನಾವು ಹೇಗಿದ್ರು ಅನುವಾದ ಕ್ಷೇತ್ರದಲ್ಲಿ ಎಂಟರ್ ಆಗಬೇಕು ಅಂತಿದ್ದೀವಿ, ಇದೆಲ್ಲ ಒಳ್ಳೆ ಇಂಗ್ಲೀಷ್ ಆರ್ಟಿಕಲ್ಸ್ ಇವು, ಅದು ಹೆಲ್ತ್ ಬೇಸ್ಡ್ ಆರ್ಟಿಕಲ್ ಇದು. ಆರೋಗ್ಯ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ, ಚೆನ್ನಾಗಿ ಮುಂದುವರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಆರ್ಟಿಕಲ್ಸ್. ಇದು ನಾವು ಕಾಮನ್ ಮ್ಯಾನ್ಗೆ, ಇದು ಜನಸಾಮಾನ್ಯರಿಗೆ ತಿಳಿಸ್ಬೋದು, ಚೆನ್ನಾಗಿ ತಿಳಿಸ್ಬೋದು, ಅರ್ಥ ಆಗೋಗೆ ತಿಳಿಸ್ಬೋದು ಅಂತ ಅಂದ್ಕೊಂಡು ನಾವು ಆರ್ಟಿಕಲ್ಸ್ನ ಇಬ್ಬರು ಓದಿದ್ವಿ. ಆಗ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಆದರೆ ಅದನ್ನು ಅನುವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ಶ್ರೀಮತಿಯವರು ಪ್ರೊಫೆಸರ್ ಆಗಿದ್ದರಿಂದ, ಅವರು ಎಜುಕೇಷನ್ ಕ್ಷೇತ್ರದಲ್ಲೇ ಇದ್ದಿದ್ದರಿಂದ ಅನುವಾದ ಅವರಿಗೆ ಬಹಳ ಈಸಿಯಾಗಿ ಆಯಿತು. ಸುಮಾರು 70-80% ಅವ್ರದ್ದೇ ಕೊಡುಗೆ. ನಂದು ಕೇವಲ ಒಂದು 10-20%, ನಂದು 20% ನಂದು ಇರೋದಿದೆ. ಹೀಗಾಗಿ ನಾವು ಈ ಬದುಕು ಒಮ್ಮೆ ಮಾತ್ರ ಅನ್ನೋದನ್ನು ನಾವು ಟೈಟ್ಲ್ ಇದಾಗಿ ಸುಮಾರು 31 ಆರ್ಟಿಕಲ್ಸ್ನ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದು ಮೈಸೂರಲ್ಲಿ ಹೇಳಿದ್ನಲ್ಲ ನಾನು, ಪ್ರಕಾಶನದವರು, ವೈದ್ಯವಾರ್ತಾ ಪ್ರಕಾಶನದವರು ಇದನ್ನು ಪ್ರಕಟಣೆ ಮಾಡೋದಕ್ಕೆ ಒಪ್ಕೊಂಡ್ರು, ಪ್ರಕಟಣೆ ಮಾಡಿದ್ರು. ಹೀಗೆ ಸುಮಾರು 1,000 ಪ್ರತಿಯನ್ನು ನಾವು ಪ್ರಕಟಣೆ ಮಾಡಿ ಪ್ರಿಂಟ್ ಮಾಡಿಸಿ ಈಗಾಗಲೇ ಇದು ಬಹಳ ಕ್ಷೇತ್ರಗಳಿಗೆ ಹೋಗಿದೆ. ಅದು ಈ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಹೆಲ್ತ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಕಾಲೇಜ್ ಇರ್ಬೋದು, ಈ ರೀತಿ. ಇದರ ಇನ್ನೊಂದು ಮಹತ್ವವಾದ ವಿಷಯ ಏನಂದರೆ, ಇದನ್ನು ಸೇಲ್ ಮಾಡೋದಕ್ಕೆ ಇಟ್ಟಿಲ್ಲ. ಇದರ ಬೆಲೆ 200 ರೂಪಾಯಿ. ಇದು ನಾವು ಏನಂದರೆ ಪುಸ್ತಕ ತಾಂಬೂಲ ಅಂತ ಕೊಡ್ತೀವಿ. ನಮ್ಮ ವೈದ್ಯವಾರ್ತಾ ಪ್ರಕಾಶನದವರು ಸಹ ಅವ್ರಿಗೂ ಹಣ ಸಿಗೋದಿಲ್ಲ ಇದಕ್ಕೆ, ಅವ್ರಿಗೆ ರೈಟ್ಸ್ ಯಾವ ಥರದಲ್ಲೂ ಇಲ್ಲ. ಇದೇನಿದ್ರೂ ಪುಸ್ತಕ ತಾಂಬೂಲ ಥರ ಫ್ರೀಯಾಗಿ ಎಲ್ಲರಿಗೂ ಹಂಚಿಕೆ ಮಾಡಿದ್ದೀವಿ. ನಾವು ಈಗಾಗಲೇ 500 ಪುಸ್ತಕನ ಜನಸಾಮಾನ್ಯರಿಗೆ ಕೊಟ್ಟಿದ್ದೀವಿ. ಇನ್ನೊಂದು 200 ಪುಸ್ತಕ ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ, ಲೈಬ್ರರಿಯಲ್ಲಿ ಕೊಟ್ಟಿದ್ದೀವಿ. ಇನ್ನೂ 200-300 ಪುಸ್ತಕ ಇದೇ ಥರ ಹಂಚುತ್ತಾ ಹೋಗ್ತೀವಿ. ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಈಗ ನಾವು ಈ ಥರ ಎಂಟ್ರ್ ಆದಮೇಲೆ ನಮ್ಮ ಶ್ರೀಮತಿಯವರ ಕೆಪಾಸಿಟಿ, ಕೇಪಬಿಲಿಟಿ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ಹೆಚ್ಚಿನ ನಾವು ಶ್ರಮ ವಹಿಸಿ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಹೊರಗೆ ತರೋಣ, ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋಣ. ಜೊತೆಗೆ ಈಗ ಓದುಗರು ಬಹಳ ಕಡಿಮೆ ಆಗ್ತಿದ್ದಾರೆ, ಓದೋಕ್ಕೆ ನಾವು ಜನರಿಗೆ ಪ್ರೋತ್ಸಾಹ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಎಂಟ್ರಾದ್ವಿ. ಅದರಲ್ಲೂ ಈಗ ನೀವು ಈಗಾಗಲೇ ತೋರಿಸೋರು ಸಮರ್ಥ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅಥವಾ ಕನ್ನಡ ಸಾಹಿತ್ಯ ಕ್ಷೇತ್ರ ಪರಿಷತ್ ಇರ್ಬೋದು. ಹೀಗಾಗಿ ಅವರಿಗೆ ಇದನ್ನ ವಿಷಯ ತಿಳಿದ ಮೇಲೆ ಹೆಚ್ಚು ನಮ್ಮ ಗಣನೆಗೆ ತಗೊಂಡು ಈಗ ಈ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಮಗೆ ಸಾಹಿತ್ಯ ಕ್ಷೇತ್ರ ಸಂತೋಷನೂ ತರ್ತದೆ. ನನಗೆ ಹೇಗೆ ಕ್ರೀಡೆ ನನಗೆ ಸಂತೋಷ ತರ್ತಾ ಇದ್ದು, ಸಾಹಿತ್ಯ ಕ್ಷೇತ್ರ ನಮ್ಮಿಬ್ಬರಿಗೂ ಸಂತೋಷ ತರ್ತಾ ಇದೆ. ಆದರೆ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದನ್ನು ನಾವು ಜನರಿಗೂ ಸಂತೋಷ ಪಡಿಸ್ತೀವಿ, ನಾವು ಸಂತೋಷ ಪಡ್ತೀವಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ವಂದನೆಗಳು. ನಮಸ್ಕಾರ.